ಮಹಿಳೆಯರೇ ಗಮನಿಸಿ, ಮತ್ತೊಂದು ದೊಡ್ಡ ಗುಡ್ ನ್ಯೂಸ್ ಕೇಂದ್ರ ಸರ್ಕಾರದಿಂದ. ನಿಮ್ಮ ಹಳ್ಳಿಯಲ್ಲೇ ನಿಮ್ಮದೇ ಬ್ರ್ಯಾಂಡ್ ಶಾಪ್ ತೆರೆಯುವ ಅವಕಾಶ ಬಂದ್ರೆ ಹೇಗಿರುತ್ತೆ? ಮಧ್ಯವರ್ತಿಗಳಿಲ್ಲ, ಲಾಭ ನೇರವಾಗಿ ನಿಮ್ಮ ಕೈಗೆ. ಸರ್ಕಾರದಿಂದ ಸಂಪೂರ್ಣ ಬೆಂಬಲ. ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ಮಾತಾಡೋದು ಮಹಿಳೆಯರ ಭವಿಷ್ಯ ಬದಲಾಯಿಸಬಹುದಾದ ಒಂದು ಸೂಪರ್ ಯೋಜನೆ ಬಗ್ಗೆ. ಲಖ್ಪತಿ ದೀದಿ ಯೋಜನೆಯ ಭರ್ಜರಿ ಯಶಸ್ಸಿನ ನಂತರ ಈಗ ಕೇಂದ್ರ ಸರ್ಕಾರ ಹೊಸ ಹೆಜ್ಜೆ ಇಟ್ಟಿದೆ. ಈ ಬಾರಿ ಗುರಿ ಇನ್ನೂ ದೊಡ್ಡದಾಗಿದೆ. ಮಹಿಳೆಯರನ್ನ ಸಣ್ಣ ಉದ್ಯಮಿಗಳಿಂದ ದೊಡ್ಡ ಬ್ರ್ಯಾಂಡ್ ಮಾಲೀಕರನ್ನಾಗಿ ಮಾಡೋದು. ಈ ಯೋಜನೆ ಹೆಸರು ಶಿಮಾರ್ಟ್. ಶಿಮಾರ್ಟ್ ಅಂದ್ರೆ ಏನು? ಈ ಯೋಜನೆಯನ್ನ ಕೇಂದ್ರ ಬಜೆಟ್ನಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಘೋಷಿಸಿದ್ದಾರೆ. ಶಿಮಾರ್ಟ್ ಅಂದ್ರೆ ಮಹಿಳೆಯರೇ ನಡೆಸುವ, ಮಹಿಳೆಯರೇ ಮಾಲೀಕರಾಗುವ ವಿಶೇಷ ರಿಟೇಲ್ ಮಳಿಗೆಗಳು. ಹಳ್ಳಿಯ ಮಹಿಳೆಯರು ತಯಾರಿಸುವ ಉಪ್ಪಿನಕಾಯಿ, ಹಪ್ಪಳ, ಕೈಮಗ್ಗದ ಬಟ್ಟೆ, ಕರಕುಶಲ ವಸ್ತುಗಳು, ಸಾವಯವ ಉತ್ಪನ್ನಗಳು, ಇವುಗಳಿಗೆ ಸರಿಯಾದ ಮಾರುಕಟ್ಟೆ ಸಿಗಬೇಕು ಅಲ್ವಾ? ಅದಕ್ಕಾಗಿ ಈ ಶಿಮಾರ್ಟ್ ಮಳಿಗೆಗಳನ್ನ ಪ್ರತಿ ಜಿಲ್ಲೆಯಲ್ಲೂ ಆರಂಭವಾಗುವಂತಹ ಯೋಜನೆಯನ್ನ ಮಾಡಲಾಗಿದೆ. ಇನ್ನು ಈ ಯೋಜನೆಯ ಮುಖ್ಯ ಲಾಭಗಳನ್ನ ನೋಡೋದಾದ್ರೆ, ನೇರವಾದಂತಹ ಮಾರುಕಟ್ಟೆ. ಇಲ್ಲಿ ಮಧ್ಯವರ್ತಿಗಳು ಇರೋದಿಲ್ಲ. ನೀವು ತಯಾರಿಸಿದ ವಸ್ತುಗಳನ್ನ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಬಹುದು. ಬ್ರ್ಯಾಂಡಿಂಗ್ ಮತ್ತು ಪ್ಯಾಕೇಜಿಂಗ್ ಬೆಂಬಲ. ಸರ್ಕಾರ ನಿಮ್ಮ ಉತ್ಪನ್ನಗಳಿಗೆ ಒಳ್ಳೆಯ ಪ್ಯಾಕೇಜಿಂಗ್, ಮಾರ್ಕೆಟಿಂಗ್ ಸಹಾಯ ಕೊಡಲಿದೆ. ಹೆಚ್ಚು ಆದಾಯ. ಕಮಿಷನ್ ಏಜೆಂಟ್ ಇಲ್ಲದ ಕಾರಣ ಲಾಭ ನೇರವಾಗಿ ನಿಮ್ಗೆ. ಲಕ್ಷಾಂತರ ಆದಾಯ ಗಳಿಸುವ ಗುರಿ ಇಡಲಾಗಿದೆ. ಹೈಟೆಕ್ ಸಹಾಯ. ಎಐ ಮತ್ತು ಡಿಜಿಟಲ್ ವ್ಯವಸ್ಥೆಗಳ ಮೂಲಕ ಮಾರುಕಟ್ಟೆ ಬೇಡಿಕೆ ತಿಳಿದು ವ್ಯಾಪಾರ ಮಾಡೋಕೆ ಸಹಾಯವನ್ನ ಮಾಡುತ್ತೆ ಗವರ್ಮೆಂಟ್. ಹಾಗಾದ್ರೆ ಈ ಶಿಮಾರ್ಟ್ ಹೇಗೆ ಕೆಲಸ ಮಾಡುತ್ತೆ? ಇದು ಒಬ್ಬರ ಅಂಗಡಿ ಅಲ್ಲ, ಇದು ಸ್ವಸಹಾಯ ಗುಂಪುಗಳ ಸಮುದಾಯದ ಮಾಲೀಕತ್ವದ ಮಳಿಗೆ. ಜಿಲ್ಲಾ ಮಟ್ಟದಲ್ಲಿ ಸುಸಜ್ಜಿತ ಶಾಪ್ ಇರಲಿದೆ. ಈ ಯೋಜನೆಯ ಈಗಾಗಲೇ ನಡೆಯುತ್ತಿರುವ ದೀನ್ ದಯಾಳ್ ಅಂತ್ಯೋದಯ ಯೋಜನೆ ಮತ್ತು ಲಖ್ಪತಿ ದೀದಿ ಯೋಜನೆಯೊಂದಿಗೆ ಸಂಪರ್ಕವನ್ನ ಹೊಂದಿರುತ್ತೆ. ಹೇಗೆ ಸೇರಬೇಕು? ಈಗಾಗಲೇ ಆನ್ಲೈನ್ ಅರ್ಜಿ ಆರಂಭ ಆಗಿಲ್ಲ, ಆದ್ರೆ ನೀವು ಈಗಲೇ ಸಿದ್ಧರಾಗಬಹುದು. ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಅಡಿಯಲ್ಲಿ ಇರುವ ಸ್ವಸಹಾಯ ಗುಂಪಿನ ಸದಸ್ಯರಾಗಿರಿ. ನಿಮ್ಮ ಉತ್ಪನ್ನದ ಬಿಸ್ನೆಸ್ ಪ್ಲಾನ್ ಅನ್ನ ರೆಡಿ ಮಾಡ್ಕೊಳ್ಳಿ. ನಿಮ್ಮ ಸಂಘದ ಮೂಲಕ ಮಾಹಿತಿಯನ್ನ ಪಡ್ಕೊಳ್ಳಿ. ಸರ್ಕಾರದ ಗುರಿ ಏನು? ಈಗಾಗಲೇ 1 ಕೋಟಿಗೂ ಹೆಚ್ಚು ಮಹಿಳೆಯರು ಲಖ್ಪತಿ ದೀದಿಗಳಾಗಿದ್ದಾರೆ. 2027 ಈ ಸಂಖ್ಯೆಯನ್ನ 3 ಕೋಟಿಗೆ ಹೆಚ್ಚಿಸುವಂತಹ ಟಾರ್ಗೆಟ್ ಸರ್ಕಾರದ್ದಾಗಿದೆ. ಸ್ನೇಹಿತರೆ, ಶಿಮಾರ್ಟ್ ಮೂಲಕ ಮಹಿಳೆಯರ ಹೊಸ ಬಿಸ್ನೆಸ್ ಕ್ರಾಂತಿ ಶುರುವಾಗ್ತಿದೆ. ಮಹಿಳೆಯರೇ, ನೀವಿನ್ನು ಕೇವಲ ಗೃಹಿಣಿಯರಲ್ಲ, ನೀವು ಉದ್ಯಮಿಗಳಾಗಬಹುದು. ಈ ಮಾಹಿತಿ ನಿಮಗೆ ಉಪಯುಕ್ತ ಅನ್ಸಿದ್ರೆ ಲೈಕ್ ಮಾಡಿ, ನಿಮ್ಮ ಊರಿನ ಮಹಿಳಾ ಸಂಘಗಳಿಗೆ ಶೇರ್ ಮಾಡಿ. ಧನ್ಯವಾದಗಳು.